ಆಕಾಶವಾಣಿ. ಹೆಲ್ತ್ ಇಂಪಾರ್ಟೆಂಟು ಹೊಟ್ಟೆ ನೋಡ್ಕೊಳ್ಳಿ ಎಲ್ರೂ ಬಗ್ಬಿಟ್ಟು. ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ. ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ. ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು IMA ಶಿವಮೊಗ್ಗ ಶಾಖೆ. ಆರೋಗ್ಯವೇ ಭಾಗ್ಯ ಅಂತ ಕಾಯಿಲೆ ಕಸಾಲೆ ಮೂಲ ಯಾವಂದು ಹೇಳೋಕೆ ಆಗೋದಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ಸದೃಢ ಕಿಡ್ನಿಗಾಗಿ ಜಾಗೃತ ನಡೆ ಈ ಕುರಿತು ಶಿವಮೊಗ್ಗದ ನಂಜಪ್ಪ ಆಸ್ಪತ್ರೆಯ ಮೂತ್ರಪಿಂಡ ರೋಗ ತಜ್ಞರಾದ ಡಾಕ್ಟರ್ ಅನುಪಮಾ ವೈಜೆ ಅವರಿಂದ ಮಾಹಿತಿ. ನಮಸ್ಕಾರ, ನಾನು ಡಾಕ್ಟರ್ ಅನುಪಮಾ, ಶಿವಮೊಗ್ಗ ನಂಜಪ್ಪ ಆಸ್ಪತ್ರೆಯ ಕಿಡ್ನಿ ಸ್ಪೆಷಲಿಸ್ಟ್, ಮೂತ್ರಪಿಂಡ ರೋಗ ತಜ್ಞೆಯಾಗಿ ನಾನು ಕಳೆದ 30 ವರ್ಷಗಳಿಂದ ಶಿವಮೊಗ್ಗದಲ್ಲಿ ಸೇವೆ ಸಲ್ಲಿಸ್ತಾ ಬಂದಿದ್ದೇನೆ. ಇದೇ ಮಾರ್ಚ್ 12ರಂದು ವಿಶ್ವ ಕಿಡ್ನಿ ದಿನಾಚರಣೆಯನ್ನು ನಾವು ಆಚರಣೆ ಮಾಡಿದ್ದೇವೆ. ಹೀಗಾಗಿ ವಿಶ್ವ ಕಿಡ್ನಿ ದಿನಾಚರಣೆ ಅಂಗವಾಗಿ ನಾನು ಇವತ್ತು ಕಿಡ್ನಿ ಸಮಸ್ಯೆಗಳು ಅದು ಹೇಗೆ ಬರುತ್ತೆ, ಅದರ ಪರೀಕ್ಷೆಗಳು ಏನು ಮತ್ತು ನಿರ್ವಹಿಸುವ ಬಗೆ ಏನು ಅನ್ನೋದ್ರ ಬಗ್ಗೆ ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ. ಮೊದಲಿಗೆ ನಾನೊಂದು ಕಥೆಯಿಂದ ಪ್ರಾರಂಭ ಮಾಡ್ತೇನೆ. ಶಿವಮೊಗ್ಗದ ಮಾರ್ಕೆಟಲ್ಲಿ ಒಂದು ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದ ರಮೇಶ್ ಅಣ್ಣ. ಆ ರಮೇಶ್ ಅಣ್ಣ ಕಳೆದ 30 ವರ್ಷಗಳಿಂದ ಲವಲವಿಕೆಯಿಂದ ಕೆಲಸ ಮಾಡ್ತಾನೆ ಬಂದಿದ್ದ. ಅವನಿಗೀಗ 52 ವರ್ಷ. ಆದರೆ ಕಳೆದ 10 ವರ್ಷಗಳ ಹಿಂದೆ ಅವನಿಗೆ ಡಯಾಬಿಟೀಸ್ ಇದೆ, ಸಕ್ಕರೆ ಕಾಯಿಲೆ ಇದೆ ಅಂತ ಪರೀಕ್ಷೆಯಲ್ಲಿ ಗೊತ್ತಾಯಿತು. ಒಂದು ಸಲ ಡಾಕ್ಟರ್ ಬಳಿಗೆ ಹೋದ ಅವನು. ಅದಾದ ನಂತರ ಅವ್ರು ಯಾವ ಮಾತ್ರೆ ಕೊಟ್ಟರೋ ಅದೇ ಮಾತ್ರೆಗಳನ್ನು ಡಾಕ್ಟರ್ ಬಳಿಗೆ ಹೋಗದೇನೆ ತೆಗೆದುಕೊಳ್ತಾ ಬಂದಿದ್ದ. ಮತ್ತೆ ವೈದ್ಯರ ಬಳಿ ಹೋಗಿರಲಿಲ್ಲ. ಯಾಕೆಂದರೆ ನನಗೆ ಕೆಲಸ ಇದೆ, ತುಂಬ ಕೆಲಸ ಇದೆ, ಹಾಗಾಗಿ ನನಗೆ ಲೀವ್ ಸಿಗೋದಿಲ್ಲ, ನಾನು ಡಾಕ್ಟ್ರ್ ಬಳಿಗೆ ಹೋಗೋದಿಲ್ಲ, ಅವ್ರು ಹೇಗಿದ್ರು ಮಾತ್ರೆ ಕೊಟ್ಟಿದ್ದಾರಲ್ಲ ಅದನ್ನು ನಾನು ತೆಗೆದುಕೊಳ್ತಾ ಹೋಗ್ತೀನಿ ಅಂತ ಹೇಳ್ತಾ ಇದ್ದ. ಆದರೆ ಇತ್ತೀಚೆಗೆ ಅವನಿಗೆ ಕಾಲಿನಲ್ಲಿ ಸ್ವಲ್ಪ ಬಾವು ಬರ್ತಾ ಇತ್ತು, ಊಟ ಸೇರ್ತಾ ಇರಲಿಲ್ಲ. 1-2-3 ತಿಂಗಳಿಂದ ಸ್ವಲ್ಪ ತೂಕ ನಿಧಾನವಾಗಿ ಕಡಿಮೆ ಆಗ್ತಾ ಇತ್ತು. ರಾತ್ರಿ ಹೊತ್ತು ಮೂತ್ರ ವಿಸರ್ಜನೆ ಪದೇ ಎದ್ದು ಹೋಗಬೇಕಾಗಿತ್ತು. ಆದರೆ ಅದರ ಬಗ್ಗೆ ಗಮನ ಕೊಟ್ಟಿರಲಿಲ್ಲ. ಅವನ ಕುಟುಂಬದವರು ಕೂಡ ಇದರ ಬಗ್ಗೆ ಅವನಿಗೆ ಡಾಕ್ಟ್ರ್ ಬಳಿ ಹೋಗೋಣ ಅಂತ ಹೇಳಿದರೂ ಕೂಡ ಅವನು ಅದನ್ನು ಗಮನಕ್ಕೆ ತೆಗೆದುಕೊಂಡಿರಲಿಲ್ಲ. ಒಂದು ದಿನ ಇದ್ದಕ್ಕಿದ್ದ ಹಾಗೆ ರಾತ್ರಿ ಉಸಿರು ಕಟ್ತಾ ಇದೆ ಅಂತ ರಮೇಶ್ ಅಣ್ಣ ಹೇಳ್ದ. ಹಾಗೆ ಆದಾಗ ಗಡ್ಬಡಿಸ್ಕೊಂಡು ಡಾಕ್ಟ್ರ್ ಬಳಿಗೆ ಎಮರ್ಜೆನ್ಸಿಯಾಗಿ ಹೋಗಬೇಕಾಯ್ತು. ಹಾಗೆ ಹೋದಾಗ BP 200/140 ಇತ್ತು ಅಂತ ಗೊತ್ತಾಯಿತು. ಪರೀಕ್ಷೆ ಮಾಡಿದ ಮೇಲೆ ವೈದ್ಯರು ಹೇಳಿದ್ದು, ನಿನಗೆ 2 ಕಿಡ್ನಿ ವಿಫಲ ಆಗಿದೆ, ತಕ್ಷಣ ಆಸ್ಪತ್ರೆಗೆ ಸೇರಬೇಕು ಅಂತಂದಾಗ ಅವರ ಕುಟುಂಬದವರು ಕಂಗಾಲಾದರು. ಹೀಗೆ ಇದು ಒಂದು ಸಾಮಾನ್ಯವಾದ ಪರಿಸ್ಥಿತಿ. ನಾವು ದಿನ ಕಿಡ್ನಿ ಡಾಕ್ಟರ್ಸ್ ಎಲ್ಲರೂ ಕೂಡ ನಮ್ಮ ದೈನಂದಿನ OPDಗಳಲ್ಲಿ ನಾವು ಇದನ್ನು ನೋಡ್ತಾ ಬರ್ತೀವಿ. ಇದು ಒಂದು ರಮೇಶ್ ಅಣ್ಣನ ಕಥೆಯಲ್ಲ. ಸಮಾಜದಲ್ಲಿ ಎಷ್ಟೋ ಜನ ಇದೇ ಥರ ನಿರ್ಲಕ್ಷ್ಯ ಮಾಡಿ ಕಿಡ್ನಿ ಕಾಯಿಲೆಗೆ ತುತ್ತಾಗ್ತಾ ಇದ್ದಾರೆ. ರಮೇಶ್ ಅಣ್ಣನ ಈ ಸ್ಥಿತಿಗೆ ಏನು ಕಾರಣ, ಅವನು ಎಲ್ಲಿ ತಪ್ಪು ಮಾಡಿದ, ಯಾವ್ಯಾವ ತರಹ ಅವನು ಸರಿಯಾದ ಆರೋಗ್ಯವನ್ನು ಪಡೆದುಕೊಳ್ಬೋದಾಗಿತ್ತು, ಆದರೆ ಅದನ್ನು ನಿರ್ಲಕ್ಷ್ಯ ಮಾಡಿ ಅವನು ಈ ತರಹ ಸ್ಥಿತಿಗೆ ಯಾಕೆ ಬಂದ ಅನ್ನೋದ್ರ ಬಗ್ಗೆ ನಾವು ನಮ್ಮ ಗಮನವನ್ನು ಹರಿಸೋಣ. ರಮೇಶ್ ಅಣ್ಣನ ಈ ಸ್ಥಿತಿಗೆ ಕೇವಲ ಮಧುಮೇಹ ಮಾತ್ರವಲ್ಲ, ಅದರೊಂದಿಗೆ ಬೆಸೆದುಕೊಂಡಿರುವ ಬೇರೆ ಕಾಯಿಲೆಗಳು ಕೂಡ ಇದೆ. ಉದಾಹರಣೆಗೆ BP, ಅವನು ಒಬಿಸಿಟಿ ಕೂಡ ಅಂದರೆ ಸ್ಥೂಲಕಾಯ ಕೂಡ ಅದು ಕೂಡ ಕಾರಣ ಆಗಿತ್ತು. ಹಾಗಾಗಿ ಡಯಾಬಿಟಿಸು, BP, ಒಬಿಸಿಟಿ, ಸ್ಥೂಲಕಾಯ ಇವೆಲ್ಲವೂ ಸೇರಿ ಕಿಡ್ನಿಯ ಮೇಲೆ ಒತ್ತಡವನ್ನು ಕೊಟ್ಟಿತ್ತು. ಅಂದರೆ ಕಾರ್ಡಿಯೋವ್ಯಾಸ್ಕ್ಯುಲರ್ ಕಿಡ್ನಿ ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಒಂದು ಉದ್ದನೆಯ ಹೆಸರು ಈ ಕಾಯಿಲೆಗಿದೆ. CKM ಸಿಂಡ್ರೋಮ್ ಅಂತ ನಾವು ಸ್ವಲ್ಪದರಲ್ಲಿ ತಿಳ್ಕೊಬೋದು. ಈ CKM ಸಿಂಡ್ರೋಮ್ ಅಂದರೆ ಜನರಲ್ಲಿ ಬೊಜ್ಜು, ಸಕ್ಕರೆ ಕಾಯಿಲೆ ಮತ್ತು BP ಇದೆಲ್ಲದರ ಒಟ್ಟು ಮೊತ್ತ ಹೃದಯದ ಮೇಲೆ ಮತ್ತು ಕಿಡ್ನಿಯ ಮೇಲೆ ಉಂಟಾಗುವಂಥ ದುಷ್ಪರಿಣಾಮವನ್ನು ತೋರಿಸುತ್ತೆ. ಈಗ ರಮೇಶ್ ಅಣ್ಣ ಏನು ತಪ್ಪು ಮಾಡಿದ್ದಾನೆ, ಯಾವ್ಯಾವ ಸ್ಥಿತಿಯಲ್ಲಿ ತಪ್ಪು ಮಾಡಿದ್ದಾನೆ ನೋಡೋಣ. ಮೊದಲನೇದಾಗಿ ಅವನು ಮಧುಮೇಹದ ಕಂಟ್ರೋಲ್ ಬಗ್ಗೆ ಗಮನ ಹರಿಸೇ ಇರಲಿಲ್ಲ. ಮಧುಮೇಹಕ್ಕೆ ಡಾಕ್ಟ್ರು ಏನು ಮಾತ್ರೆ ಕೊಟ್ಟಿದ್ರೋ ಅದನ್ನೇ ತೆಗೆದುಕೊಳ್ತಾ ಹೋಗಿದ್ದ ಹೊರತು ತಪಾಸಣೆ ಆಗಿಂದಾಗೆ ಮಾಡಬೇಕು, ಮಾತ್ರೆಗಳನ್ನು ಹೆಚ್ಚಾಗಲಿ ಕಡಿಮೆ ಆಗಲಿ ಮಾಡಿಕೊಳ್ಬೇಕು, ಇದ್ರ ಬಗ್ಗೆ ಅವನಿಗೆ ಗಮನ ಇರಲಿಲ್ಲ. ಮಧುಮೇಹಕ್ಕೆ ಬೇರೆ ಯಾವ ಥರದ ಮುನ್ನೆಚ್ಚರಿಕೆ ತಗೊಳ್ಬೇಕು ಇದನ್ನು ಕೂಡ ಅವನು ಮಾಡಿರಲಿಲ್ಲ. ಯಾವುದೇ ಎಕ್ಸಸೈಸ್ ಮಾಡ್ತಾ ಇರಲಿಲ್ಲ, ಆಹಾರ ಕೂಡ ಎಂದಿನಂತೆ ಮಾಡ್ತಾ ಇದ್ದ, ಯಾವುದೇ ಪಥ್ಯಕ್ರಮ ಇರಲಿಲ್ಲ. ಅದು ಅಲ್ಲದೆ ಮಧುಮೇಹ ಒಂದೇ ಬರೋದಿಲ್ಲ, ಅದ್ರ ಜೊತೆ ಬೇರೆ ಬೇರೆ ಕಾಯಿಲೆಗಳು ಕೂಡ ಬರಬಹುದು. ಹೀಗೆ BP ಬರ್ಬೋದು, ಕಿಡ್ನಿ ಕಾಯಿಲೆ ಬರ್ಬೋದು, ಹೃದಯದ ಕಾಯಿಲೆ ಬರ್ಬೋದು. ತುಂಬ ವರ್ಷದಿಂದ ಶುಗರ್ ಇದ್ದರೆ ಅವರು ಇದನ್ನೆಲ್ಲ ಪರೀಕ್ಷೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಅವನಿಗೆ ಅರಿವಿರಲಿಲ್ಲ. ಹಾಗಾದರೆ ಕಿಡ್ನಿ ತೊಂದರೆಗೆ ಏನೇನು ಲಕ್ಷಣ ಇರುತ್ತೆ? ಕಿಡ್ನಿ ತೊಂದರೆಗೆ ಹೆಚ್ಚಿನ ಸಮಯದಲ್ಲಿ ಯಾವುದೇ ಒಂದು ಲಕ್ಷಣಗಳು ಕಾಣಿಸ್ಕೊಳ್ಳೋದಿಲ್ಲ.
ಅದು ಪ್ರಾರಂಭದ ಹಂತಗಳಲ್ಲಂತೂ ಕಿಡ್ನಿ ತೊಂದರೆಗೆ ಯಾವುದೇ ಲಕ್ಷಣ ಇರೋದಿಲ್ಲ. ಪ್ರಾರಂಭದ ಹಂತದಲ್ಲಿ ಕಿಡ್ನಿ ತೊಂದರೆ ಇದೆ ಅಂತ ಹೇಗೆ ಗೊತ್ತಾಗಬೇಕು? ಹಾಗಾದರೆ ಅದು ರಕ್ತ ತಪಾಸಣೆ ಮತ್ತು ಮೂತ್ರ ತಪಾಸಣೆ ಮಾಡಿದರೆ ಮಾತ್ರ ಗೊತ್ತಾಗತ್ತೆ. ತುಂಬ ಜನ ರೋಗಿಗಳು ಏನು ತಿಳ್ಕೊಳ್ತಾರೆ ಅಂದರೆ, ನನಗೇನೋ ಕಿಡ್ನಿ ಸಂಬಂಧ ಸಮಸ್ಯೆ ಇಲ್ಲ, ನನಗೆ ಮೂತ್ರ ಎಂದಿನಂತೆ ಪಾಸ್ ಆಗ್ತಾ ಇದೆ, ಹಾಗಾಗಿ ನನಗೆ ಕಿಡ್ನಿ ಸಮಸ್ಯೆ ಇಲ್ಲ, ಕಿಡ್ನಿಯ ಜಾಗದಲ್ಲಿ ನೋವು ಬರ್ತಾ ಇಲ್ಲ, ಹಾಗಾಗಿ ನನಗೆ ಕಿಡ್ನಿ ಸಮಸ್ಯೆ ಇಲ್ಲ. ಈ ಥರದ ಕಲ್ಪನೆಗಳು ತಪ್ಪು. ಕಿಡ್ನಿ ಫೇಲ್ಯರ್ ಅಂತ, ಅದು ಕಿಡ್ನಿ ವೈಫಲ್ಯ ಅಂತ ಏನು ಹೇಳಿದೆ, ಆ ಸಮಸ್ಯೆಗೆ ಕಿಡ್ನಿಯಲ್ಲಿ ನೋವು ಬರೋದಿಲ್ಲ, ಕಿಡ್ನಿ ಜಾಗದಲ್ಲಿ ನೋವು ಕಾಣಿಸ್ಕೊಳ್ಳೋದಿಲ್ಲ, ಮೂತ್ರದ ಪ್ರಮಾಣದಲ್ಲಿ ಕೂಡ ಏರುಪೇರು ಅಷ್ಟಾಗಿ ಇರೋದೇ ಇಲ್ಲ. ತುಂಬ ಮುಂದುವರಿದ ಹಂತದಲ್ಲಿ ಮಾತ್ರ ಕಿಡ್ನಿ ಫೇಲ್ಯರಲ್ಲಿ ಮೂತ್ರದ ಪ್ರಮಾಣ ಕಡಿಮೆ ಆಗುತ್ತೆ. ಪ್ರಾರಂಭದ ಹಂತದಲ್ಲಿ ಮೂತ್ರದ ಪ್ರಮಾಣದಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ. ಹಾಗಾಗಿ ಇದು ಕೂಡ ಒಂದು ಸೈಲೆಂಟ್ ಕಿಲ್ಲರ್, ಮೌನಿ ಹಂತಕ. ಹಾಗಾದರೆ ನಾವು ಹೇಗೆ ಗೊತ್ತಾಗಬೇಕು ಇದ್ರ ಬಗ್ಗೆ ಅಂದರೆ, ತಪಾಸಣೆ ಮಾಡ್ಕೊಳ್ಬೇಕು. ಹೇಗೆ ಒಂದು ಮಗು ಶಾಲೆಗೆ ಹೋಗಬೇಕಾದ್ರೆ ಅದು ಚೆನ್ನಾಗಿ ಓದ್ತಾ ಇದೆಯೋ ಇಲ್ವೋ ಅಂತ ತಿಳ್ಕೊಳ್ಬೇಕಾದ್ರೆ ಪರೀಕ್ಷೆ ಮುಖ್ಯ. ಆಗಾಗೆ ಟೆಸ್ಟ್ ಮಾಡ್ತಾರೆ, ಫೈನಲ್ ಎಕ್ಸಾಮ್ ಮಾಡ್ತಾರೆ. ಹೀಗೆ ತಪಾಸಣೆ ಮಾಡಿಯೇ ಗೊತ್ತಾಗಬೇಕು ಮಗು ಎಷ್ಟು ತಿಳ್ಕೊಂಡಿದೆ ಅಂತ ಮಾಪನ ಮಾಡಬೇಕಲ್ವಾ. ಹಾಗೇನೆ ಕಿಡ್ನಿ ಸಮಸ್ಯೆ ಇದೆಯಾ ಇಲ್ವಾ ಅಂತ ಗೊತ್ತಾಗಬೇಕಂದ್ರೆ ಮೂತ್ರದಲ್ಲಿ ಆಲ್ಬುಮಿನ್ ಅಥವಾ ಪ್ರೋಟೀನ್ ವಿಸರ್ಜನೆ ಆಗ್ತಾ ಇದೆಯಾ ಇಲ್ವಾ, ರಕ್ತದಲ್ಲಿ ಕ್ರಿಯಾಟಿನಿನ್ ಅನ್ನುವ ಅಂಶ ಎಷ್ಟಿದೆ ಅದನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯ. ಕಿಡ್ನಿಯ ಕಾರ್ಯಕ್ಷಮತೆ ಹೇಗಿದೆ ಅಂತ ತಿಳ್ಕೊಳ್ಬೇಕಾದ್ರೆ ಕ್ರಿಯಾಟಿನಿನ್ ಅನ್ನುವ ಒಂದು ರಕ್ತದ ಪರೀಕ್ಷೆ ಬಹಳ ಮುಖ್ಯ. ಅದು ಸಾಮಾನ್ಯವಾಗಿ ಎಲ್ರಿಗೂ ಕ್ರಿಯಾಟಿನಿನ್ ರಕ್ತದಲ್ಲಿ ಇದ್ದೇ ಇರುತ್ತೆ. 1 ಮಿಲಿಗ್ರಾಮ್ನಷ್ಟು ಕ್ರಿಯಾಟಿನಿನ್ ಎಲ್ರಿಗೂ ಇರುತ್ತೆ. ಯಾವಾಗ 1ರಿಂದ 1.2 ಮಿಲಿಗ್ರಾಮ್ಗಿಂತ ಜಾಸ್ತಿ ಹೋಗುತ್ತೆ ಆಗ ಅವರಿಗೆ ಕಿಡ್ನಿ ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. ಹಾಗೆ ಕ್ರಿಯಾಟಿನಿನ್ ಅನ್ನೋದು ಎಲ್ಲರಿಗೂ ಒಂದೇ ತರಹ ಇರೋದಿಲ್ಲ. ಹೆಂಗಸರಿಗೆ ಸ್ವಲ್ಪ ಕಡಿಮೆ ಇರ್ಬೋದು, ಗಂಡಸರಿಗೆ ಸ್ವಲ್ಪ ಜಾಸ್ತಿ ಇರ್ಬೋದು, ಅವರು ಸ್ಪೋರ್ಟ್ಸ್ಮನ್ ಆಗಿದ್ರೆ ಇನ್ನು ಸ್ವಲ್ಪ ಜಾಸ್ತಿ ಇರ್ಬೋದು. ಹಾಗಾಗಿ ಕಿಡ್ನಿ ನಂಬರ್ ಅಂತ ಇನ್ನೊಂದು ಟೆಸ್ಟ್ ಇದೆ. ಅಂದರೆ ಅದು ಫಾರ್ಮುಲಾ ಹಾಕಿ ನೋಡುವಂಥದ್ದು. ಸೀರಮ್ ಕ್ರಿಯಾಟಿನಿನ್ ಅಥವಾ ಬ್ಲಡ್ ಕ್ರಿಯಾಟಿನಿನ್ ವ್ಯಾಲ್ಯೂ, ಅದರ ಮಟ್ಟದಿಂದ ನಾವು ಅದನ್ನು ತಿಳ್ಕೊಳ್ಬೋದು. ಆ ಕಿಡ್ನಿ ನಂಬರ್ 60ರ ಒಳಗೆ ಇದ್ದರೆ ಅವರಿಗೆ ಕಿಡ್ನಿ ಸಮಸ್ಯೆ ಇದೆ ಅಂತ ಆಗುತ್ತೆ. 60ರ ಮೇಲ್ಪಟ್ಟು ಕಿಡ್ನಿ ಸರಿಯಾಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ಬೋದು. ಎಲ್ಲ ಪ್ರಯೋಗಾಲಯಗಳಲ್ಲಿ ಇದನ್ನು ಖಂಡಿತ ಮಾಡ್ತಾರೆ. ಪ್ರಯೋಗಾಲಯಗಳಲ್ಲಿ ಮಾಡಿದ ಟೆಸ್ಟ್ಗಳಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ಖಂಡಿತವಾಗಿ ತಜ್ಞ ವೈದ್ಯರ ಬಳಿಗೆ ಹೋಗಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ನಿರ್ಧಾರ ಹೇಳ್ತಾರೆ. ಅದಾದ ನಂತರ ನೀವು ನೆಫ್ರಾಲಜಿ ತಜ್ಞ ವೈದ್ಯರ ಹತ್ರ ಬರಬಹುದು. ಯಾವುದೇ ಇಲ್ಲ ಅಂದರೆ ನೀವು ವರ್ಷಕ್ಕೊಂದ್ಸಲನಾದರೂ ಡಯಾಬಿಟೀಸ್ ಇದ್ದರೆ ಅಥವಾ BP ಕಾಯಿಲೆ ಇದ್ದರೆ ಈ ಪರೀಕ್ಷೆಗಳನ್ನು, ಇದು ಬಹಳ ಸುಲಭವಾಗಿ ಒಂದು 200-300 ರೂಪಾಯಲ್ಲಿ ಮುಗಿಯುವಂಥದ್ದು. ಇದನ್ನು ಖಂಡಿತ ವರ್ಷಕ್ಕೊಂದ್ಸಲ ನೀವು ಮಾಡಬಹುದು. ಹಾಗಾಗಿ ಈ ಕಿಡ್ನಿ ಕಾಯಿಲೆಯನ್ನು ಪತ್ತೆ ಹಚ್ಚೋದು ಸುಲಭವೇ. ಆದರೆ ಪತ್ತೆ ಹಚ್ಚಿದ ನಂತರ ಅದಕ್ಕೆ ಚಿಕಿತ್ಸೆ ತುಂಬ ದುಬಾರಿ ಆಗಬಹುದು. ಹಾಗಾಗಿ ನೀವು ಮುನ್ನೆಚ್ಚರಿಕೆ ವಹಿಸಿ, ಪ್ರತಿಯೊಂದು ಮಧುಮೇಹಿನೂ ಮತ್ತು BP ಇರೋವಂಥವರು ವರ್ಷಕ್ಕೊಂದ್ಸಲನಾದರೂ ಈ ಬಗ್ಗೆ ಗಮನ ಹರಿಸಿ ಅದನ್ನು ಚಿಕ್ಕ ಹಂತದಲ್ಲೇ ನಿರ್ವಹಿಸೋದು ಬಹಳ ಒಳ್ಳೆಯ ಕೆಲಸ. ಹೇಗೆ ನಾವು ಇದನ್ನು ನಿರ್ವಹಿಸಬೇಕು? ಕಿಡ್ನಿ ಕಾಯಿಲೆಯನ್ನು ನಿರ್ವಹಿಸಲಿಕ್ಕೆ ಕೆಲವೊಂದು ಸಿಂಪಲ್ ಸ್ಟೆಪ್ಸ್ ಇದೆ ಮತ್ತು ಕೆಲವೊಂದು ಮಾತ್ರೆಗಳು ಅವಶ್ಯಕ ಇರುತ್ತೆ. ಮೊದಲನೇದಾಗಿ ನಾವು ಮಧುಮೇಹವನ್ನು ಸೂಕ್ತವಾಗಿ ನಿರ್ವಹಿಸಬೇಕು, BPಯನ್ನು ಸೂಕ್ತವಾಗಿ ನಿರ್ವಹಿಸಬೇಕು. ಕಿಡ್ನಿ ಕಾಯಿಲೆಗೆ ಅಂತ ಮಾತ್ರೆಗಳು ಇಲ್ಲ. ಈಗ ನಾವು ಸಾಮಾನ್ಯವಾಗಿ ಕಿಡ್ನಿ ಕಾಯಿಲೆ ಅಂತ ಹೇಳಿದ ತಕ್ಷಣ ನಮ್ಮ ರೋಗಿಗಳು ಕೇಳೋದೇ ಮುಂದಿನ ಪ್ರಶ್ನೆ ಏನಂದರೆ, ಈ ಕಾಯಿಲೆಗೆ ಯಾವ ಮಾತ್ರೆ? ಅಂದರೆ ಒಂದು ಕಾಯಿಲೆಗೆ ಒಂದು ಮಾತ್ರೆ, ಈ ಥರದ ಒಂದು ಮನಸ್ಥಿತಿ ಕಿಡ್ನಿಯ ವಿಷಯವಾಗಿ ಸಲ್ಲದು. ಕಿಡ್ನಿಯ ಕಾಯಿಲೆಗೆ ನೀವು ಮಾತ್ರೆಗಳನ್ನು ತೆಗೆದುಕೊಳ್ಳೋದು ಯಾವ ವಿಷಯದಲ್ಲಿ ಇಂಪಾರ್ಟೆಂಟ್ ಅಂದರೆ, ಅದು ನಮ್ಮ ಮಧುಮೇಹವನ್ನು ಕಂಟ್ರೋಲ್ ಮಾಡಬೇಕು, BPಯನ್ನು ಕಂಟ್ರೋಲ್ ಮಾಡಬೇಕು. ಹೀಗೆ ಎಲ್ಲ ಥರದ ಕಂಟ್ರೋಲ್ ಮಾಡಿದರೆ ಮಾತ್ರ ಕಿಡ್ನಿ ಕಾಯಿಲೆ ಕಂಟ್ರೋಲ್ ಆಗತ್ತೆ ಹೊರತು ಕಿಡ್ನಿಗೆ ಅಂತ ಹೇಳಿದ ತಕ್ಷಣ ಒಂದು ಮಾತ್ರೆ ಇಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಕಿಡ್ನಿ ಕಾಯಿಲೆಗಳಿಗೂ ತುಂಬ ಒಳ್ಳೆಯ ಮಾತ್ರೆಗಳು ಲಭ್ಯ ಆಗ್ತಾ ಇರೋದ್ರಿಂದ ಭಾಳಷ್ಟು ಜನರಿಗೆ ಇದರಿಂದ ಉತ್ತಮ ಗುಣ ಕಾಣ್ತಾ ಇದೆ. ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಮಾಡಿಕೊಳ್ಬೇಕು. ನಾವು ಉಪ್ಪಿನ ಅಂಶ ನಮ್ಮ ಆಹಾರದಲ್ಲಿ ಕಡಿಮೆ ಮಾಡಿಕೊಳ್ಬೇಕು. ಸೂಕ್ತ ಆಹಾರ ಕ್ರಮ ವಹಿಸಬೇಕು. ಪ್ರೋಸೆಸ್ಡ್ ಫುಡ್ಸ್ ಆಗಲಿ, ಬೇಕರಿ ತಿನಿಸುಗಳನ್ನಾಗಲಿ ಆದಷ್ಟು ನಾವು ಬಿಡಬೇಕು. ಹಪ್ಪಳ, ಸಂಡಿಗೆ, ಈ ಥರದ ಉಪ್ಪಿನ ಅಂಶ ಇರುವಂಥ ತಿನಿಸುಗಳನ್ನು ಅಗತ್ಯಕ್ಕಿಂತ ಜಾಸ್ತಿ ಉಪಯೋಗಿಸಬಾರ್ದು. ಉಪ್ಪನ್ನು ಜಾಸ್ತಿ ಸೇವಿಸೋದ್ರಿಂದ BP ಹೆಚ್ಚಾಗೋ ಸಾಧ್ಯತೆ ಇರುತ್ತೆ. BP ಹೆಚ್ಚಾದರೆ ಕಿಡ್ನಿಯ ಮೇಲೂ ಕೂಡ ಅದರ ಪರಿಣಾಮ ಬೀರುತ್ತೆ. ಹಾಗಾಗಿ BP ಹೆಚ್ಚಾಗಲಿಕ್ಕೆ ಬಿಡಬಾರ್ದು ಅಂತಾದರೆ ನಾವು ಉಪ್ಪಿನ ಅಂಶವನ್ನು ಕಡಿಮೆ ಸೇವಿಸಬೇಕು.
ಎಷ್ಟೋ ಸಲ ರೋಗಿಗಳಿಗೆ ಉಪ್ಪು ಕಡಿಮೆ ಮಾಡಬೇಕು ಅಂದ ತಕ್ಷಣ ಅವ್ರು ಹೇಳೋದು ನಾವು ಉಪ್ಪನ್ನು ಸೇವಿಸೋದೇ ಇಲ್ಲ ಅಂತ ಹೇಳಿ. ಆದರೆ ನಾವು ಕಣ್ಣಿಗೆ ಕಾಣುವಂತೆ ಉಪ್ಪು ಸೇವಿಸೋದು ಕಡಿಮೆನೇ ಇರ್ಬೋದು, ಆದರೆ ಕೆಲವೊಂದು ಆಹಾರಗಳಲ್ಲಿ ಹಿಡನ್ ಸಾಲ್ಟ್ ಅಂತ ನಾವು ಕರಿತೇವೆ. ಹಾಗೆ ಹಿಡನ್ ಸಾಲ್ಟ್ ಉಪಯೋಗ ಆಗುವಂಥ ಕೆಲವೊಂದು ಆಹಾರಗಳನ್ನು ನಾವು ತ್ಯಜಿಸಬೇಕು. ಇಲ್ಲದೇ ಇದ್ದರೆ ಉಪ್ಪಿನಾಂಶ ಆಹಾರದಲ್ಲಿ ಜಾಸ್ತಿ ಆಗೇ ಆಗತ್ತೆ. ಮನೆಯಲ್ಲಿ ಮಾಡಿದಂಥ ಆಹಾರಗಳನ್ನು ಮತ್ತು ಆದಷ್ಟು ಉಪ್ಪಿನಾಂಶ ಕಡಿಮೆ ಉಪಯೋಗಿಸೋದ್ರಿಂದ, ಉದಾಹರಣೆಗೆ ಮೊಸರನ್ನಕ್ಕೆ ಉಪ್ಪು ಹಾಕ್ಕೊಳ್ದೇ ಇರೋದು, ಉಪ್ಪಿನಕಾಯಿನ ತ್ಯಜಿಸೋದು, ಈ ಥರದ್ದೆಲ್ಲ ಮಾಡಿ ನಾವು ಉಪ್ಪನ್ನು ನಿರ್ಬಂಧಿತ ಮಾಡಲೇಬೇಕು. ಮತ್ತು ಸಮತೋಲನ ಆಹಾರವನ್ನು ಸೇವಿಸಬೇಕು. ಪ್ರೋಟೀನ್ ಅಂಶ ನಮ್ಮ ದೇಹಕ್ಕೆ ಮುಖ್ಯವಾಗಿ ಬೇಕಾಗತ್ತೆ. ಆಹಾರದಲ್ಲಿ ಈಗ ಹೇಗೆ ಅಂದರೆ ತುಂಬ ನಾವು ಕಾರ್ಬೋಹೈಡ್ರೇಟ್ ಕಡೆ ಗಮನ ಕೊಟ್ಟಿರೋದ್ರಿಂದ ಕಾರ್ಬೋಹೈಡ್ರೇಟ್ ಜಾಸ್ತಿಯಾಗಿ ಪ್ರೋಟೀನ್ ಕಡಿಮೆ ಆಗಿ ಹೀಗೆ ಬ್ಯಾಲೆನ್ಸ್ ಇಲ್ಲದೆ ಇರೋದ್ರಿಂದ ಅದು ಕೂಡ ನಮ್ಮ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತೆ. ಪ್ರೋಟೀನನ್ನು ಒಂದು ನಿಗದಿತ ಪ್ರಮಾಣದಲ್ಲಿ ಸ್ವೀಕರಿಸೋದು, ಎಲ್ಲವನ್ನು ಒಂದು ಬ್ಯಾಲೆನ್ಸ್ಡ್ ಡಯಟ್ ಅಂತ ಫಾಲೋ ಮಾಡಬೇಕು. ಹೀಗಾಗಬೇಕಂತಾದರೆ ನೀವು ಆಹಾರ ತಜ್ಞರ ಬಳಿ ಸಮಾಲೋಚನೆ ಮಾಡಿ ನಿಮಗೆ ಯಾವ ಆಹಾರ ಸೂಕ್ತ ಅಂತ ನೀವು ನಿರ್ಧರಿಸಬೇಕು. ಮಧುಮೇಹ ಮತ್ತು ಬೊಜ್ಜಿನಿಂದ ಬಳಲ್ತಾ ಇರೋರು ಆದಷ್ಟು ಸಕ್ಕರೆ ಮತ್ತು ಬೆಲ್ಲ ಇದೆಲ್ಲದರಿಂದ ದೂರ ಇರಬೇಕು. ಸಕ್ಕರೆಯನ್ನು ಜಾಸ್ತಿ ಉಪಯೋಗಿಸಬಾರ್ದು, ಹಾಗೆ ಎಣ್ಣೆಯ ಪದಾರ್ಥಗಳನ್ನು ಕೂಡ ಜಾಸ್ತಿ ಉಪಯೋಗಿಸಬಾರ್ದು. ನಿಯಮಿತವಾಗಿ ವ್ಯಾಯಾಮ ಮತ್ತು ತೂಕ ನಿರ್ವಹಣೆ ಮಾಡೋದು, ಅದು ಕೂಡ ಕಿಡ್ನಿಯ ಮೇಲೆ ಒತ್ತಡ ಆಗೋದನ್ನ ಕಡಿಮೆ ಮಾಡುತ್ತೆ. ಧೂಮಪಾನ ಮತ್ತು ಮದ್ಯಪಾನವನ್ನು ತ್ಯಜಿಸೋದು. ಈಗಾಗಲೇ ಧೂಮಪಾನ ಮಾಡ್ತಾ ಇದ್ದರೆ ತುಂಬ ವರ್ಷಗಳಿಂದ ಅದನ್ನು ಖಂಡಿತವಾಗಿ ತ್ಯಜಿಸಬೇಕು. ಯಾಕಂದರೆ ಧೂಮಪಾನ ಇದ್ದರೆ ಈ BP ಮತ್ತು ಕಿಡ್ನಿ ಕಾಯಿಲೆಗಳು ಬರೋದು ತುಂಬ ಬೇಗ ಆಗತ್ತೆ. ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ನೋವು ನಿವಾರಕ ಮಾತ್ರೆಗಳ ಬಳಕೆ. ಈಗ ಕೆಲವೊಂದು ಜನರು ಸಣ್ಣ ಪುಟ್ಟ ನೋವಿಗೂ ಕೂಡ ನೋವು ನಿವಾರಕ ಮಾತ್ರೆಗಳನ್ನು ಸುಮ್ಮನೆ ಹೋಗಿ ಮೆಡಿಕಲ್ ಶಾಪ್ನಲ್ಲಿ ತಗೊಂಡೆ ಅನ್ನೋದು, ತುಂಬ ಸಣ್ಣ ಸಣ್ಣ ಕಾಯಿಲೆಗೂ ಇಂಜೆಕ್ಷನ್ ಹಾಕ್ಸ್ಕೊಳ್ಳೋದು, ಜ್ವರಕ್ಕೆ ಇಂಜೆಕ್ಷನ್ ಹಾಕ್ಸ್ಕೊಳ್ಳೋದು, ಈ ಥರ ಎಲ್ಲ ಮಾಡೋದ್ರಿಂದ ಕೆಲವೊಂದು ನೋವು ನಿವಾರಕ ಔಷಧಿಗಳನ್ನು ಅನಗತ್ಯವಾಗಿ ಸೇವಿಸಿದಂತಾಗತ್ತೆ. ತುಂಬ ನೋವಿದ್ದಾಗ 1 ವಾರನೋ 2 ವಾರನೋ ಅಲ್ಪ ವೇಳೆ ತೆಗೆದುಕೊಂಡ್ರೆ ಅದರಲ್ಲಿ ಏನೂ ತೊಂದರೆ ಆಗೋದಿಲ್ಲ. ಆದರೆ ಪ್ರಿಸ್ಕ್ರಿಪ್ಷನ್ ಇರಲಿ ಬಿಡಲಿ ತುಂಬ ದಿನ ತೆಗೆದುಕೊಳ್ಳೋದು, ಕಾಲು ನೋವಿದೆ, ಗಂಟು ನೋವಿದೆ, ಹೀಗೆ ತುಂಬ ಬೇರೆ ಕಾರಣಗಳಿಗೆ ನೋವು ನಿವಾರಕ ಔಷಧಿಗಳನ್ನು ಅನಗತ್ಯವಾಗಿ ತೆಗೆದುಕೊಂಡ್ರೆ ಅದರಿಂದ ಕಿಡ್ನಿಗೆ ತೊಂದರೆ ಆಗೋ ಸಾಧ್ಯತೆ ಇದೆ. ಅದನ್ನು ಆದಷ್ಟು ಬಿಡಬೇಕು. ಹೀಗೆ ಇದೆಲ್ಲ 8 ಇಂಪಾರ್ಟೆಂಟ್ ರೂಲ್ಸ್ ಇದೆ ಕಿಡ್ನಿ ಕಾಯಿಲೆಯನ್ನು ನಿರ್ವಹಿಸಲಿಕ್ಕೆ. ಇದನ್ನು ಪಾಲಿಸಿಕೊಂಡು ಬಂದಲ್ಲಿ ಕಿಡ್ನಿ ಕಾಯಿಲೆಯನ್ನು ತಡೆಗಟ್ಟಬಹುದು, ಅಥವಾ ಕಿಡ್ನಿ ಕಾಯಿಲೆ ಇದ್ದಾಗ ಅವರು ಕೂಡ ಅದನ್ನು ಸೂಕ್ತವಾಗಿ ನಿರ್ವಹಿಸಲಿಕ್ಕೆ ಇದೆಲ್ಲ ಕ್ರಮಗಳಿಂದ ಸಾಧ್ಯ ಆಗತ್ತೆ. ಇನ್ನೊಂದು ಸಾಮಾನ್ಯವಾಗಿ ಜನರು ಕೇಳುವಂಥ ಪ್ರಶ್ನೆ, ಕಿಡ್ನಿ ಕಾಯಿಲೆ ಬರ್ದಿದ್ದಂತೆ ನೋಡ್ಕೊಳ್ಳಿಕ್ಕೆ ಎಷ್ಟು ನೀರು ಕುಡಿಬೇಕು ಅಂತ. ಸಾಮಾನ್ಯವಾಗಿ 2.5 ಇಂದ 3 ಲೀಟರ್ ನೀರನ್ನು ಆರೋಗ್ಯವಂತ ವ್ಯಕ್ತಿ, ಕಿಡ್ನಿ ಕಾಯಿಲೆ ಇಲ್ಲದೆ ಇರೋವಂಥ ವ್ಯಕ್ತಿ ಕುಡಿಬಹುದು. ವಾತಾವರಣದಲ್ಲಿ ತುಂಬ ಬಿಸಿಲಿದ್ದಾಗ ಸ್ವಲ್ಪ ಜಾಸ್ತಿ ಕುಡಿಬಹುದು ಹೊರತು ತುಂಬಾ ನೀರು ಕುಡಿಯೋದು ಕೂಡ ಅನಗತ್ಯ. ಈಗ 4.5 ಲೀಟ್ರು, 5 ಲೀಟ್ರು, 6 ಲೀಟ್ರು ಹೀಗೆ ನೀರು ಕುಡಿಬೇಕು ಅಂತಿಲ್ಲ. ಒಂದು ನಿಗದಿತ ಪ್ರಮಾಣದಲ್ಲಿ 2.5 ಇಂದ 3 ಲೀಟರ್ ನೀರು ದಿನಕ್ಕೆ ಕುಡಿದರೆ ಒಂದು ಆರೋಗ್ಯವಂತ ವ್ಯಕ್ತಿ, ಅದು ಅವನಿಗೆ ಕಿಡ್ನಿಯ ಕಾಯಿಲೆಯನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗತ್ತೆ. ನೆನಪಿಡಿ, ಇದರಲ್ಲಿ ಕಿಡ್ನಿಯ ಕಾಯಿಲೆ ಇದ್ದ ವ್ಯಕ್ತಿ ಹಾಗೆ ಸಿಕ್ಕಾಪಟ್ಟೆ ನೀರು ಕುಡಿಲಿಕ್ಕೆ ಆಗೋದಿಲ್ಲ. ಅವರು ಡಾಕ್ಟ್ರು ಏನು ಹೇಳಿರ್ತಾರೆ ಅಷ್ಟರ ಮಟ್ಟಿಗೆ ಮಾತ್ರ ನೀರನ್ನು ಕುಡಿಬೇಕಾಗತ್ತೆ. ಯಾಕೆಂದರೆ ನೀರು ಕುಡಿಯೋದ್ರಿಂದ ಕೂಡ ಕಿಡ್ನಿಗೆ ಕೆಲಸ ಕೊಟ್ಟಾಗತ್ತೆ. ಮೂತ್ರ ವಿಸರ್ಜನೆ ಮಾಡಬೇಕು, ಕಿಡ್ನಿಗೆ ಕೆಲಸ ಆಗತ್ತೆ. ಹಾಗಾಗಿ ಕಿಡ್ನಿಯ ತೊಂದರೆ ಆಗಲೇ ಇರೋವಂಥ ವ್ಯಕ್ತಿ ನೀರನ್ನು ಡಾಕ್ಟ್ರು ಎಷ್ಟು ಸಜೆಷನ್ ಕೊಟ್ಟಿರ್ತಾರೆ ಅಷ್ಟರ ಮಟ್ಟಿಗೆ ಮಾತ್ರ ನೀರನ್ನು ಕುಡಿಬೇಕಾಗತ್ತೆ. ಕೊನೆಯದಾಗಿ ನಾನು ಹೇಳಬೇಕಂತ ಇರುವಂಥದ್ದು ಮೆಸೇಜ್ ಏನಂದರೆ, ಪ್ರತಿಯೊಂದು ಮಧುಮೇಹ ಇರೋಂಥ ವ್ಯಕ್ತಿಯಾಗಲಿ, BP ಇರೋಂಥ ವ್ಯಕ್ತಿಯಾಗಲಿ ಯಾವಾಗಲೂ ಬರೀ ತನಗೇನು ಆಗೋದಿಲ್ಲ ಅಂತ ಅತಿಯಾದ ಆತ್ಮವಿಶ್ವಾಸ ತೋರದೆ ಕಿಡ್ನಿಯ ಕಾಯಿಲೆಯ ಬಗ್ಗೆ ಪ್ರತಿ ವರ್ಷವೂ ಪರೀಕ್ಷೆ ಮಾಡಿಸ್ಕೊಳ್ಬೇಕು. ಯಾಕೆಂದರೆ ಕಿಡ್ನಿ ಕಾಯಿಲೆಗಳು ಹೆಚ್ಚಾಗಿ ರೋಗ ಲಕ್ಷಣಗಳು ಏನೂ ಇರೋದಿಲ್ಲ, ಪರೀಕ್ಷೆ ಮಾಡಿದಾಗ ಮಾತ್ರ ಗೊತ್ತಾಗತ್ತೆ. ಹೀಗಾಗಿ ಒಂದು ಸಲ ಕಿಡ್ನಿ ಕಾಯಿಲೆಯ ಬಗ್ಗೆ ಪರೀಕ್ಷೆ ಮಾಡಿಸ್ಕೊಂಡು ಅದರಲ್ಲಿ ತೊಂದರೆ ಇದೆ ಅಂತಾದರೆ ಅವರು ಸೂಕ್ತವಾಗಿ ವೈದ್ಯರ ನಿರ್ದೇಶನದ ಮೇರೆಗೆ ಚಿಕಿತ್ಸೆಯನ್ನು ಕಂಟಿನ್ಯೂ ಮಾಡಬೇಕು. ಕಿಡ್ನಿ ಕಾಯಿಲೆ ಒಂದು ಸಲ ಬಂದರೆ ಅದನ್ನು ನಿರ್ವಹಣೆ ಮಾಡಿದರೆ ಮಾತ್ರ ನಮ್ಮ ಜೀವನ ಚೆನ್ನಾಗಿರುತ್ತೆ. ಆದರೆ ನಾವು ಅದನ್ನು ನಿರ್ವಹಿಸದೇ ಇದ್ದರೆ ಅಥವಾ ಸರಿಯಾದ ಚಿಕಿತ್ಸೆ ತೆಗೆದುಕೊಳ್ಳದೆ 1 ತಿಂಗಳು ತೆಗೆದುಕೊಂಡು ಅಥವಾ 2 ತಿಂಗಳು ತೆಗೆದುಕೊಂಡು ಅದನ್ನು ಅಲ್ಲಿಗೆ ನಿಲ್ಲಿಸೋದು, ಇದೆಲ್ಲ ಮಾಡೋದ್ರಿಂದ ಚಿಕಿತ್ಸೆ ಸಿಗದೆ ರೋಗ ಬಲಿಯೋದಕ್ಕೆ ಕಾರಣ ಆಗತ್ತೆ. ಮತ್ತು ತೀರಾ ಉಲ್ಬಣಾವಸ್ಥೆಗೆ ಹೋದ ಕಿಡ್ನಿ ಕಾಯಿಲೆಗೆ ಮುಂದೆ ಡಯಾಲಿಸಿಸ್ ಅಥವಾ ಕಿಡ್ನಿ ಕಸಿ ಇವೆರಡೇ ಮಾರ್ಗ ಇರೋದ್ರಿಂದ ಆ ಸ್ಟೇಜ್ಗೆ ಹೋಗದ ಹಾಗೆ ನಾವು ಕಿಡ್ನಿ ಕಾಯಿಲೆಯನ್ನು ನಿರ್ವಹಿಸಬೇಕು. ಇಷ್ಟೆಲ್ಲ ಹೇಳಿ ಕೇಳಿದ ನಿಮ್ಮೆಲ್ಲರಿಗೂ ನಾನು ಧನ್ಯವಾದ ಅರ್ಪಿಸ್ತೇನೆ.
ಇದುವರೆಗೂ ಸದೃಢ ಕಿಡ್ನಿಗಾಗಿ ಜಾಗೃತ ನಡೆ ಈ ಕುರಿತು ಶಿವಮೊಗ್ಗದ ನಂಜಪ್ಪ ಆಸ್ಪತ್ರೆಯ ಮೂತ್ರಪಿಂಡ ರೋಗ ತಜ್ಞರಾದ ಡಾಕ್ಟರ್ ಅನುಪಮಾ ವೈಜೆ ಅವರಿಂದ ಮಾಹಿತಿ ಕೇಳಿದಿರಿ. ಹೆಲ್ತ್ ಇಂಪಾರ್ಟೆಂಟು ಹೊಟ್ಟೆ ನೋಡ್ಕೊಳ್ಳಿ ಎಲ್ರೂ ಬಗ್ಬಿಟ್ಟು ಹೊತ್ತಿಗೆರಡು ತುತ್ತು ತಿಂದ್ಕೊಳ್ಳಿ ಬೇಗ ಮಲಗಿ ಬೇಗ ಎದ್ದು ಕುಂತ್ಕೊಳ್ಳಿ. ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ. ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ. ಕೇಳುಗರೆ, ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಚಾನೆಲ್ನಲ್ಲಿಯೂ ಲಭ್ಯವಿದೆ. ಕಾರ್ಯಕ್ರಮದ ನಿರ್ವಹಣೆ ಎಸ್ಆರ್ ಭಟ್, ಸಹಕಾರ ಲಿಡಿಯಾ ಎಸ್ಜಿ. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.